ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಸೀನಿಯರ್ ಸಿಟಿಸನ್ ಅಂದರೆ ಹಿರಿಯ ನಾಗರಿಕರಿಗೆ ಯಾವೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ದೊರೆಯುತ್ತವೆ ಮತ್ತು ಯಾವೆಲ್ಲ ಯೋಜನೆಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫುಲ್ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಅಜ್ಜ ಅಜ್ಜಿ ಅಥವಾ ಮುತ್ತಜ್ಜ ಮುತ್ತಜ್ಜಿ ಅಥವಾ ನಿಮ್ಮ ಅತ್ತೆ ಮಾವ ಯಾರಾದರೂ ಕೂಡ ಸೀನಿಯರ್ ಸಿಟಿಸನ್ ಇದ್ದೇ ಇರ್ತಾರೆ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ತಿಳ್ಕೊತ ಈ ವಿಡಿಯೋದಲ್ಲಿ ಸಾಕಷ್ಟು ತಥ್ಯಗಳನ್ನು ಅಂದರೆ ಪ್ರಮೇಯಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಮೊದಲಿಗೆ ಹಿರಿಯ ನಾಗರಿಕರಿಗೆ ಯೋಜನೆಗಳು. 2011ರ ಜನಗಣತಿಯ ಪ್ರಕಾರ ಹಿರಿಯ ನಾಗರಿಕರ ಜನಸಂಖ್ಯೆ ಸರಿಸುಮಾರು 10.38 ಕೋಟಿ ನಮ್ಮ ದೇಶದಲ್ಲಿದ್ದು, ಇದು ದೇಶದ ಒಟ್ಟು ಜನಸಂಖ್ಯೆಯ 8.6ರಷ್ಟಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ಜಾರಿಯಲ್ಲಿರುವ ಹಿರಿಯ ವ್ಯಕ್ತಿಗಳ ರಾಷ್ಟ್ರೀಯ ನೀತಿ 1999 ಆರ್ಥಿಕ ಮತ್ತು ಆಹಾರ ಭದ್ರತೆ, ಆರೋಗ್ಯ ರಕ್ಷಣೆ, ಆಶ್ರಯ ರಕ್ಷಣೆ ಮತ್ತು ವೃದ್ಧರ ಜೀವನದ ಗುಣಮಟ್ಟ ಸುಧಾರಿಸಲು ಇತರ ಅಗತ್ಯತೆಗಳನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯ ಬೆಂಬಲವನ್ನು ಕಲ್ಪಿಸುತ್ತದೆ. ಅಟಲ್ ವಯೋ ಅಭ್ಯುದಯ ಯೋಜನೆ ಅಂಬ್ರೆಲಾ ಯೋಜನೆಯಡಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಹಿರಿಯ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸಲು ವಿವಿಧ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ. ಅಂತಹ ಯೋಜನೆಗಳ ವಿವರ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇ ಅನುಬಂಧದಲ್ಲಿದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಿಂದ ನಡೆಸಲ್ಪಡುವ ಅಟಲ್ಜಿ ಅಭ್ಯುದಯ ಯೋಜನೆ ಅಂಬ್ರೆಲಾ ಯೋಜನೆ ಹಿರಿಯ ನಾಗರಿಕರ ಆರೋಗ್ಯಕರ, ಸಂತೋಷ, ಸಬಲೀಕರಣ, ಘನತೆ ಮತ್ತು ಸ್ವಾವಲಂಬಿ ಜೀವನವನ್ನು ಬಲವಾದ ಸಾಮಾಜಿಕ ಮತ್ತು ಅಂತರ್ಪೀಳಿಗೆಯ ಬಾಂಧವ್ಯದೊಂದಿಗೆ ಬದುಕುವ ಸಮಾಜವನ್ನು ರಚಿಸುವ ದೃಷ್ಟಿಯನ್ನು ಹೊಂದಿದೆ. ಅಂಬ್ರೆಲಾ ಯೋಜನೆಯು ಹಿರಿಯ ನಾಗರಿಕರಿಗೆ ಈ ಕೆಳಗಿನ ಕಲ್ಯಾಣ ಯೋಜನೆಗಳನ್ನು ಒಳಗೊಂಡಿರುತ್ತದೆ. ಮೊದಲನೇದಾಗಿ ಹಿರಿಯ ನಾಗರಿಕರಿಗಾಗಿ ಸಂಯೋಜಿತ ಕಾರ್ಯಕ್ರಮ IPSRC ಅಂತ ಹೇಳ್ತೀವಿ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಿರಿಯ ನಾಗರಿಕರಿಗಾಗಿ ಸಂಯೋಜಿತ ಕಾರ್ಯಕ್ರಮ IPSRC ಎಂಬ ಕೇಂದ್ರ ವಲಯದ ಯೋಜನೆಯನ್ನು ಜಾರಿಗೊಳಿಸುತ್ತದೆ. ಇದರ ಅಡಿಯಲ್ಲಿ ಹಿರಿಯ ನಾಗರಿಕರ ಮನೆಗಳು, ನಿರಂತರ ಆರೈಕೆ ಮನೆಗಳು, ಮೊಬೈಲ್ ಮೆಡಿಕೇರ್ ಘಟಕಗಳು ಇತ್ಯಾದಿಗಳನ್ನು ಅನುಷ್ಠಾನಗೊಳಿಸುವ ಏಜೆನ್ಸಿಗಳಿಗೆ ಚಾಲನೆ ಮತ್ತು ನಿರ್ವಹಣೆಗಾಗಿ ಸಹಾಯಧನ ನೀಡಲಾಗ್ತಾಯಿದೆ. IAS ನೋಂದಾಯಿತ ಸಮಾಜಗಳು, ಪಂಚಾಯತ್ ರಾಜ್ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳು, ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳು ಇದನ್ನು ನಿರ್ವಹಿಸ್ತಾ ಇದ್ದಾವೆ. ಎರಡನೇದಾಗಿ ಅನುಬಂಧ 2ರಲ್ಲಿ ಹೇಳಿರುವಂತೆ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ನಿರ್ಣಾಯಕ ಮತ್ತು ಮಹತ್ವದ ಪಾತ್ರವನ್ನು ಶ್ಲಾಘಿಸುತ್ತಾ ಪ್ರತಿ ರಾಜ್ಯ UTಗಳು ತಮ್ಮ ಸ್ಥಳೀಯ ಪರಿಗಣನೆಗಳನ್ನು ಗಣನೆಗೆ ತೆಗೆದುಕೊಂಡು ಯೋಜನೆ ಮತ್ತು ಕಾರ್ಯತಂತ್ರವನ್ನು ರೂಪಿಸಲು ತಮ್ಮ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ತಮ್ಮದೇ ಆದ ರಾಜ್ಯ ಕ್ರಿಯಾ ಯೋಜನೆಗಳನ್ನು ರೂಪಿಸಲು ನಿರೀಕ್ಷಿಸಲಾಗಿದೆ. ಈ ರಾಜ್ಯ ಕ್ರಿಯಾ ಯೋಜನೆ 5 ವರ್ಷಗಳ ದೀರ್ಘಾವಧಿಯ ಕಾರ್ಯತಂತ್ರ ಮತ್ತು ವಾರ್ಷಿಕ ಕ್ರಿಯಾ ಯೋಜನೆಗಳನ್ನು ಒಳಗೊಂಡಿರಬಹುದು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ರಾಜ್ಯಗಳ, ಕೇಂದ್ರಾಡಳಿತ ಪ್ರದೇಶಗಳಿಗೆ ತಮ್ಮ ರಾಜಕೀಯ ಯೋಜನೆ ರೂಪಿಸಲು ಮತ್ತು ಅನುಷ್ಠಾನಗೊಳಿಸಲು ಹಣವನ್ನು ಬಿಡುಗಡೆ ಮಾಡ್ತವೆ. ಅನುಬಂಧ 3ರಲ್ಲಿ ರಾಷ್ಟ್ರೀಯ ವಯೋಶ್ರೀ ಯೋಜನೆ RVY ಅಂತ ಹೇಳ್ತೀವಿ. ರಾಷ್ಟ್ರೀಯ ವಯೋಶ್ರೀ ಯೋಜನೆ ಹಿರಿಯ ನಾಗರಿಕರ ಕಲ್ಯಾಣ ನಿಧಿಯಿಂದ ಅನುದಾನಿತ ಕೇಂದ್ರ ವಲಯದ ಯೋಜನೆಯಾಗಿದೆ. RVY ಯೋಜನೆಯಡಿಯಲ್ಲಿ BPL ವರ್ಗಕ್ಕೆ ಸೇರಿದ ಹಿರಿಯ ನಾಗರಿಕರಿಗೆ ಅಥವಾ ತಿಂಗಳಿಗೆ 15,000ಕ್ಕಿಂತ ಕಡಿಮೆ ಆದಾಯವನ್ನು ಗಳಿಸುವ ಮತ್ತು ಕಡಿಮೆ ದೃಷ್ಟಿ, ಶ್ರವಣದೋಷ, ಹಲ್ಲುಗಳ ನಷ್ಟದಂತಹ ವಯಸ್ಸಿಗೆ ಸಂಬಂಧಿಸಿದ ವಿಕಲಾಂಗತೆಗಳಿಂದ ಬಳಲುತ್ತಿರುವ ಹಿರಿಯ ನಾಗರಿಕರಿಗೆ ಸಹಾಯಗಳು ಮತ್ತು ಸಹಾಯಕ ಜೀವನ ಸಾಧನಗಳನ್ನು ಒದಗಿಸುತ್ತದೆ. ಹಾಗೂ ಲೋಕೋಮೋಟರ್ ಅಸಾಮರ್ಥ್ಯ ಸಹಾಯ ಮತ್ತು ವಾಕರ್ ಊರುಗಳು, ಟ್ರೈಪ್ಯಾಡ್ಗಳು, ಕ್ವಾರ್ಟರ್ ಪ್ಯಾಡ್ಗಳು ಮತ್ತು ಶ್ರವಣ ಸಾಧನಗಳು, ಗಾಲಿ ಕುರ್ಚಿಗಳು, ಕೃತಕ ದಂತ ಮತ್ತು ಕನ್ನಡಕಗಳನ್ನು ಉಚಿತವಾಗಿ ಈ ಯೋಜನೆಯಲ್ಲಿ ನೀಡಲಾಗ್ತದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಸಾರ್ವಜನಿಕ ವಲಯದ ಉದ್ಯಮವಾಗಿರುವ ಆರ್ಟಿಫಿಷಿಯಲ್ ಲಿಂಬ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಅಲಿಮ್ಕೋ ಈ ಯೋಜನೆಯನ್ನು ಜಾರಿಗೊಳಿಸ್ತಾ ಇದೆ. ಹಿರಿಯ ನಾಗರಿಕರಿಗೆ ಜೀವನೋಪಾಯ ಮತ್ತು ಕೌಶಲ್ಯ ಉಪಕ್ರಮಗಳು. ಇದು ಹಿರಿಯ ನಾಗರಿಕರಿಗೆ ಅವರ ಗಳಿಕೆ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸಲು ಅವಕಾಶಗಳನ್ನು ಒದಗಿಸುವ ಮೂಲಕ ಅವರ ಪ್ರಯತ್ನಗಳಿಗೆ ಪೂರಕವಾಗಿದೆ. ಮಾರಾಟ ಮಾಡಬಹುದಾದ ಉತ್ಪನ್ನಗಳಿಗೆ
ಕಾರಣವಾಗಬಹುದಾದ ಚಟುವಟಿಕೆಗಳನ್ನು ಕೈಗೊಳ್ಳಲು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಸಹಾಯ ಗುಂಪುಗಳನ್ನು ರಚಿಸಲು ದೇಶದ ಹಿರಿಯ ನಾಗರಿಕರನ್ನು ಪ್ರೋತ್ಸಾಹಿಸುವುದು ಈ ಯೋಜನೆ 2 ಕಾರ್ಯಕ್ರಮಗಳನ್ನು ಹೊಂದಿದೆ. ಮೊದಲನೇದಾಗಿ ಡಿಗ್ನಿಟಿಯಲ್ಲಿ ಮರು ಉದ್ದೇಶಕ್ಕಾಗಿ ಹಿರಿಯರ ಸಮರ್ಥ ನಾಗರಿಕ ಪೋರ್ಟಲ್. ಹಿರಿಯ ನಾಗರಿಕರಿಗೆ ಕೆಲವು ಹುದ್ದೆಗಳಿಗೆ ಖಾಸಗಿ ಉದ್ಯಮಗಳಿಗೆ ಸಂಪರ್ಕ ಸಾಧಿಸಲು ವೇದಿಕೆಯನ್ನು ಒದಗಿಸುವ ಮೂಲಕ ಆದ್ಯತೆಗಳ ವರ್ಚುವಲ್ ಹೊಂದಾಣಿಕೆ ಮೂಲಕ ಜನರನ್ನು ಒಟ್ಟಿಗೆ ತರಲು ಪೋರ್ಟಲ್ ಅನುಮತಿಸುತ್ತದೆ. ಇದಕ್ಕಾಗಿ ಸಚಿವಾಲಯವು 1/10/2021 ಅಂತಾರಾಷ್ಟ್ರೀಯ ವೃದ್ಧರ ದಿನದ ಸಂದರ್ಭದಲ್ಲಿ ಪೋರ್ಟಲ್ ಅಂದರೆ ಸೀಕ್ರೆಟ್ ಪೋರ್ಟಲ್ ಅನ್ನು ರಾಷ್ಟ್ರಕ್ಕೆ ಅರ್ಪಿಸಿದೆ. ಸಾಮಾಜಿಕ ಪುನರ್ನಿರ್ಮಾಣ ಗುರಿಯಾಗಿಸಿಕೊಂಡು ಕ್ರಿಯಾ ಗುಂಪುಗಳು, AGRASR ಗುಂಪುಗಳು, ಹಿರಿಯ ನಾಗರಿಕರ ಸ್ವಸಹಾಯ ಗುಂಪುಗಳನ್ನು ಅಂದರೆ SHGಗಳನ್ನು ರಚಿಸಲು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಪರಿಸರ ರಚನಾತ್ಮಕವಾಗಿ ಸಮಯವನ್ನು ಹಂಚಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಯೋಜನೆಯಡಿಯಲ್ಲಿ ಹಣಕಾಸಿನ ನೆರವು ಪಡೆಯಲು SHGಗಳು ಸಾಮಾಜಿಕ ಪುನರ್ನಿರ್ಮಾಣ ಗುರಿಯಾಗಿಸಿಕೊಂಡು ಕ್ರಿಯಾ ಗುಂಪುಗಳಾಗಿ AGRASH ಗುಂಪುಗಳನ್ನು ಕಾರ್ಯನಿರ್ವಹಿಸಲಾಗುತ್ತಿದೆ. ಬೆಳ್ಳಿ ಆರ್ಥಿಕತೆಯನ್ನು ಉತ್ತೇಜಿಸುವುದು. ಸಾಮಾನ್ಯವಾಗಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಔಟ್ ಆಫ್ ದಿ ಬಾಕ್ಸ್ ಮತ್ತು ನವೀನ ಪರಿಹಾರಗಳನ್ನು ಉತ್ತೇಜಿಸಲು ಈ ಉಪಕ್ರಮದ ಅಡಿಯಲ್ಲಿ ವೃದ್ಧರ ಕಲ್ಯಾಣಕ್ಕಾಗಿ ಉತ್ಪನ್ನಗಳು, ಪ್ರಕ್ರಿಯೆಗಳು ಮತ್ತು ಸೇವೆಗಳನ್ನು ಅಭಿವೃದ್ಧಿಪಡಿಸಲು ನವೀನ ಸ್ಟಾರ್ಟ್ಅಪ್ ಗುರುತಿಸಲಾಗುತ್ತಿದೆ ಮತ್ತು ಅದನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಆಯ್ದ ಸ್ಟಾರ್ಟ್ಅಪ್ಗಳ ಅಡಿಯಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಪ್ರತಿ ಯೋಜನೆಗೆ ₹1 ಕೋಟಿ ಈಕ್ವಿಟಿ ಬೆಂಬಲವನ್ನು ಒದಗಿಸಬಹುದು ಮತ್ತು ಪ್ರಾರಂಭದಲ್ಲಿ ಒಟ್ಟು ಸರ್ಕಾರಿ ಈಕ್ವಿಟಿಯ 49% ಮೀರಬಾರದೆಂದು ಖಚಿತಪಡಿಸಿಕೊಳ್ಳಬಹುದು. ಇದಕ್ಕಾಗಿ SHG.DOSG.gov.in ಅನ್ನು 4/6/2021 ಪ್ರಾರಂಭಿಸಲಾಗಿದೆ. ಹಿರಿಯ ನಾಗರಿಕರ ಆರೈಕೆಗಾಗಿ CSR ನಿಧಿಗಳನ್ನು ಚಾಲನೆ ಮಾಡುವುದು. ಈ ಉಪಕ್ರಮವು CSR ನಿಧಿಯನ್ನು ಹಿರಿಯರ ಆರೈಕೆ ಯೋಜನೆಗಳಿಗೆ ಸೂಕ್ತ ರೀತಿಯಲ್ಲಿ ಚಾನೆಲೈಸ್ ಮಾಡುವುದು. ಕಂಪನಿಯ ಕಾಯ್ದೆ ಸೆಕ್ಷನ್ 135 ಶೆಡ್ಯೂಲ್ 8 ಅಡಿಯಲ್ಲಿ ವೃದ್ಧಾಶ್ರಮ, ಡೇ ಕೇರ್ ಸೆಂಟರ್ ಸ್ಥಾಪಿಸುವುದು ಮತ್ತು ಹಿರಿಯ ನಾಗರಿಕರಿಗೆ ಅಂತಹ ಸೌಲಭ್ಯಗಳ CRC ನಿಧಿಗಾಗಿ ಅನುಮೋದಿತ ವಸ್ತುಗಳನ್ನು ಕೊಡುವುದು. ಹಿರಿಯ ನಾಗರಿಕರಿಗಾಗಿ ರಾಷ್ಟ್ರೀಯ ಸಹಾಯವಾಣಿ 14567 ಹೆಲ್ಪ್ಲೈನ್. ಹಿರಿಯ ನಾಗರಿಕರ ಕುಂದುಕೊರತೆಗಳನ್ನು ಪರಿಹರಿಸಲು ಹಿರಿಯ ನಾಗರಿಕರಿಗಾಗಿ ಸಚಿವಾಲಯವು ರಾಷ್ಟ್ರೀಯ ಸಹಾಯವಾಣಿಯನ್ನು ಸಹ ಸ್ಥಾಪಿಸಿದೆ. ಈ ಸಹಾಯವಾಣಿಯನ್ನು ದೇಶಾದ್ಯಂತ ಪ್ರಾರಂಭಿಸಲಾಗಿದೆ ಮತ್ತು 1 ಅಕ್ಟೋಬರ್ 2021 ಅಂದರೆ 1 ಅಕ್ಟೋಬರ್ 2021 ಹಿರಿಯ ನಾಗರಿಕರ ಅಂತಾರಾಷ್ಟ್ರೀಯ ದಿನದಂದು ಭಾರತ ಗೌರವಾನ್ವಿತ ಉಪಾಧ್ಯಕ್ಷರಿಂದ ರಾಷ್ಟ್ರಕ್ಕೆ ಸಮರ್ಪಿಸಲಾಗಿದೆ. ಹಿರಿಯ ನಾಗರಿಕರಿಗೆ ಸೇವೆಗಳನ್ನು ಒದಗಿಸುತ್ತದೆ. ಟೋಲ್ ಫ್ರೀ ಸಂಖ್ಯೆ 14567 ಮೂಲಕ ಅವರು ಸಂಪರ್ಕವನ್ನು ಸಾಧಿಸಬಹುದು. ವಯೋಶ್ರೀ ಸಮ್ಮಾನ್ ಹಿರಿಯ ನಾಗರಿಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ಯೋಜನೆ. ಹಿರಿಯ ನಾಗರಿಕರಿಗಾಗಿ ರಾಷ್ಟ್ರೀಯ ಪ್ರಶಸ್ತಿ ವಯೋಶ್ರೀ ಸಮ್ಮಾನ್ ವಿವಿಧ ವರ್ಗಗಳ ಪ್ರಖ್ಯಾತ ಮತ್ತು ಅತ್ಯುನ್ನತ ಸಂಸ್ಥೆಗಳು ಮತ್ತು ಸಂಸ್ಥೆಗಳ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ವಯೋಶ್ರೀ ಸಮ್ಮಾನ್ ಪ್ರಶಸ್ತಿ ಪ್ರತಿ ವರ್ಷ ಅಕ್ಟೋಬರ್ 1 ರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಆಯೋಜಿಸಲಾಗುವ ಸಮಾರಂಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ನೀಡಲಾಗುತ್ತದೆ. ಪ್ರಶಸ್ತಿ ಪುರಸ್ಕೃತರಿಗೆ ಕೆಲವು ವಿಭಾಗಗಳಲ್ಲಿ ಪ್ರಮಾಣ ಪತ್ರ, ಸ್ಮರಣಿಕೆ ಮತ್ತು ನಗದು ಪ್ರಶಸ್ತಿಯನ್ನು ಸಹ ಈ ಸಂದರ್ಭದಲ್ಲಿ ವಿತರಿಸಲಾಗುತ್ತದೆ. ಲೋಕಸಭೆಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಪ್ರತಿಮಾ ಭೌಮಿಕ್ ಅವರು ಲಿಖಿತ ಉತ್ತರದ ಮೂಲಕ ಈ ಮೇಲಿನ ಅಂಶವನ್ನು ನಿಮಗೆ ತಿಳಿಸಲಾಗುತ್ತದೆ. ಈ ವಿಡಿಯೋ ಹೇಗಿತ್ತು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆ ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ.